ಜೊತೆಗೆ ನಮಗೆ ಭಾಳ ಮುಖ್ಯವಾಗಿ ಮೇಜು ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗಿದೆ, ಕಾಟನ್ ಕಡಿಮೆ ಆಗಿದೆ. ಮೇಜು ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗಿದೆ. ಯಾರು ರೈತರು ಒಂದು ವರ್ಷ ಮುಂಚಿತವಾಗಿ ಅಥವಾ 3 ತಿಂಗಳು ಮುಂಚಿತವಾಗಿ ನಾನು ಕಾಟನ್ ಹಾಕಲ್ಲ, ನಾನು ಮೇಜ್ಗೆ ಹೋಗ್ತೀನಿ ಅಂತ ಹೇಳಲ್ಲ. ರೈತರಿಗೆ ಅವತ್ತೇನು ಅನ್ನಿಸುತ್ತೋ, ಒಂದು ಸ್ವಲ್ಪ ಅಡ್ವಾನ್ಸಾಗಿ ಮಳೆ ಬೀಳ್ತು ಅಂದರೆ ಹೌದು ಇವತ್ತು ಜಾಳ ಹಾಕ್ಬಿಡೋಣ ಬಿಡು ಕಾಟನ್. ಸೊ ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಮಳೆ ಲೇಟ್ ಆಗಿದ್ದಾಗ ಕಾಟನ್ಗೆ ಹೋಗ್ತಿತ್ತು. ಈಗ ನಾವು ಜೋಳನೇ ಹಾಕ್ಬಿಡೋಣ, ಜೋಳ ಒಳ್ಳೆ ರೇಟ್ ಇದೆ, MSPನಲ್ಲಿ ಪರ್ಚೇಸ್ ಮಾಡ್ತಾವ್ರೆ, ನಮ್ಗೆ ಅನುಕೂಲ ಆಗುತ್ತೆ ಅಂತ ಜೋಳಕ್ಕೆ ಹೋಗ್ತಾರೆ, ಮೆಕ್ಕೆಜೋಳಕ್ಕೆ. ಸೊ ಅವಾಗ ನಾವು ಏನು ಆಗುತ್ತೆ ಅದು ಸರಬರಾಜು ಮಾಡಬೇಕೇ ವಿನ ನೀವು ರೈತರಿಗೆ ಯಾಕಪ್ಪ ನೀವು ಇದಕ್ಕೆ ಶಿಫ್ಟ್ ಆಗಿದ್ದೀರಿ ಅಂತ ರೈತರಿಗೆ ಕೇಳೋಕ್ಕಾಗಲ್ಲ. ಇದು ನಾವು 2 ವರ್ಷ ಒಂದೇ ಒಂದು ಸಣ್ಣ ಸಮಸ್ಯೆ ಇಲ್ದಂಗೆ ನಾವು ನಿಭಾಯಿಸ್ಕೊಂಬಂದಿರ್ತಕ್ಕಂಥವ್ರು ಇದೇ ಟೀಮ್ ಇದ್ದೀವಿ ಪೂರ್ಣ ಪ್ರಮಾಣದಲ್ಲಿ. ಇವತ್ತು ಸಮಸ್ಯೆ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗಿದೆ ಅಂದರೆ ಇದಕ್ಕೇನು ಕಾರಣ? ಕೇಂದ್ರ ಸರ್ಕಾರದ ಸರಬರಾಜು ಕಾರಣ. ಕೇಂದ್ರ ಸರ್ಕಾರದಿಂದ ನಮಗೆ ಕೊಟ್ಟಿಲ್ಲ. ನಾನು ಇಲ್ಲೇ ಕೊಟ್ಟ ನಿಮಗೆ ನೋಡಿ, 5 ಲಕ್ಷ ಕಳೆದ ಬಾರಿ ನಮ್ಮ ಹತ್ರ OB ಇತ್ತು, 5,40,000 OB ಇತ್ತು. ಸೊ 6,69,000 ನಮಗೆ ಸಪ್ಲೈ ಕೊಟ್ಟರು. ಅವಾಗ ಟೋಟಲಿ 12,10,000 ಮೆಟ್ರಿಕ್ ಟನ್ನು ನಮಗೆ ಈ ಟೈಮ್ನಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತು OBಯಿಂದ ನಮಗೆ ಅವೈಲಬಲ್ ಇತ್ತು. ಇವತ್ತೇನಾಗಿದೆ? 3,40,000 OB ಇದೆ. ಹಳೆ ಬ್ಯಾಲೆನ್ಸು 3,40,000. ಜೊತೆಗೆ ಈ ವರ್ಷ ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು? ಅವರಿಂದ 5,43,000, 8,90,000 ಮೆಟ್ರಿಕ್ ಟನ್. ಅಲ್ಲಿಗೆ 9, 3, 12, 3,10,000 ಶಾರ್ಟೇಜ್ ಇದೆ. 3,10,000 ಇದ್ದರೆ ನಮಗೆ ಇನ್ನೂ ರೈತರು ಕೇಳೋದಕ್ಕಿಂತ ಹೆಚ್ಚಾಗಿ ಕೊಡ್ಬೋದು. ಇವತ್ತು ನಾವು OB ಅದನ್ನೆಲ್ಲ ಬಿಟ್ಟು ನಮಗೆ ಸರಬರಾಜು ಆಗಬೇಕಾಗಿರ್ತಕ್ಕಂಥದ್ದು 1 ಲಕ್ಷದ, ನಾನು ಮೊನ್ನೆ 1.5 ಲಕ್ಷ ಅಂತ ಹೇಳಿದ್ದೆ, ಈಗ ಮೊನ್ನೆ ಒಂದು ಸ್ವಲ್ಪ ಬಂದಿದೆ. 1,36,000 ಮೆಟ್ರಿಕ್ ಟನ್ನು ಇವತ್ತಿಗೆ ನಾವು ಬ್ಯಾಲೆನ್ಸ್ ಇದ್ದೇವೆ. ಕೇಂದ್ರ ಸರ್ಕಾರದಿಂದ 1,36,000 ಮೆಟ್ರಿಕ್ ಟನ್ನು ಬ್ಯಾಲೆನ್ಸ್ ಇದೆ. ಜುಲೈ ಎಂಡ್ಗೆ ನಮಗೆ 1,36,000 ಮೆಟ್ರಿಕ್ ಟನ್ನು ಬಾಕಿ ಬರುವಂಥದ್ದು ಕೇಂದ್ರದಿಂದ ಬ್ಯಾಲೆನ್ಸ್ ಇದೆ. ನಮಗೆ 1,36,000 ಮೆಟ್ರಿಕ್ ಟನ್. ಸೊ ಇದು ಬಂದಿದ್ದರೆ ನಮಗೆ ಈ ಸಮಸ್ಯೆನೇ ಉದ್ಭವ ಆಗ್ತಿರಲಿಲ್ಲ. ಸೊ ಇದು ಬರದೇ ಇರೋದ್ರಿಂದ ಈ ಜುಲೈ ಎಂಡ್ ಒಳಗಡೆ ಬರಬೇಕು, ಇಷ್ಟರೊಳಗಡೆ ಬರಬೇಕಾಗಿತ್ತು. ಇವತ್ತಾಲೆ 30 ತಾರೀಕು, ಇಷ್ಟರೊಳಗಡೆ ಬರಬೇಕಾಗಿತ್ತು. ಸೊ ಇವರು ಯಾವತ್ತೂ ಈ ಕಳೆದ 2 ವರ್ಷ ಇರ್ಬೋದು, ಅದು ಹಿಂದೆ ಇರ್ಬೋದು, ನಾನು ಕಮಿಷನರು, ಸೆಕ್ರೆಟರಿ ಹೊಸಬರು, ಇನ್ನಿದ್ದವರೆಲ್ಲ ಹಳಬರೇ ಅಲ್ಲ. ನಮ್ಮ ಸರ್ಕಾರದಿಂದ ಬಂದ ಹಿಂದಿನ ಸರ್ಕಾರ ಇದ್ದಾಗಲೂ OB ಮತ್ತು ಸಪ್ಲೈ ಯಾವತ್ತೂ ಕನ್ಸಿಡರ್ ಆಗ್ತಿರಲಿಲ್ಲ. ಕೇಂದ್ರ ಸರ್ಕಾರ ಯಾವತ್ತೂ ಡೈರೆಕ್ಷನ್ ಕೊಟ್ಟಿಲ್ಲ. ಸೊ OB ಕೆಲವು ದುಡ್ಡು ಕಟ್ಟಿ ತಗೊಂಡಿರ್ತಾರೆ ಶಾಪ್ನವರು, ಅವ್ರ ಹತ್ರ ನಾವು ವಾಪಸ್ ತಗೊಳಕ್ಕಾಗಲ್ಲ. ಅವ್ರಿಗೆ ಸ್ಟಾಕ್ ಇಟ್ಕೊಂಡಿದ್ರೆ ಕೊಡಿ ಅಂತ ಹೇಳ್ಬೋದು, ಅಥವಾ ಅವ್ರು ಏನಾದ್ರು ಬೇರೆ ಥರದ ಚಟುವಟಿಕೆ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಬೋದು, ಕೇಸ್ ಹಾಕ್ಬೋದು. ಆದರೆ ಅವರಿಂದ ವಾಪಸ್ ನಾವು ಗೊಬ್ಬರ ತಗೊಳಕ್ಕಾಗಲ್ಲ, ಯಾರು ಶಾಪ್ನವರು ತಗೊಂಡಿರ್ತಾರೆ ಅವರು. ಸೊ ಅದರಿಂದ ಸುಮ್ಮನೆ ಇಲ್ಲದನ್ನು ಮಾತಾಡಿದ್ರೆ ಇವತ್ತು OBಗೆ ಮತ್ತು ಸಪ್ಲೈಗೆ ಯಾವತ್ತೂ ಹೇಳದೇ ಇರೋರು ಇವತ್ತೇನು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ನೀವು ಹಳೇದಿತ್ತಲ್ಲ ಇದನ್ನು ಉಪಯೋಗಿಸಿ, ಅದನ್ನು ಉಪಯೋಗಿಸಿ. ಕೆಲವು ಟೈಮು ಮಂಗಳೂರಿನಲ್ಲಿ ಯಾವುದೋ ಒಂದು ಅಂಗಡಿನ ಸ್ಟಾಕ್ ಇರುತ್ತೆ, ಅದನ್ನು ನಾವು ಧಾರವಾಡಕ್ಕೆ ತರೋಕ್ಕಾಗಲ್ಲ. ಅವ್ನು ದುಡ್ಡು ಕೊಟ್ಟು ತೊಗೊಂಡಿರ್ತಕ್ಕಂಥವ್ರು. ಬಫರ್ ಸ್ಟಾಕ್ ಬೇರೆ, ಸೊ ಅಂಗಡಿ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಬೇರೆ. ಈಗ ಬಫರ್ ಸ್ಟಾಕಿಗೆ ಯಾರೋ ಹೇಳೋರು, ಯಾರೋ ಮಂತ್ರಿ ಒಬ್ಬರು 400 ಕೋಟಿ ಗ್ಯಾರಂಟಿ ಇತ್ತು. ರವಿಕುಮಾರ್ ಭಾಳ ಬುದ್ಧಿವಂತರು ಪಾಪ, ನಾವು ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ, ಅವರು ಪೊಲಿಟಿಕಲಿ ಬುದ್ಧಿವಂತರು. ಬಟ್ ಎಲ್ಲ ಟೆಕ್ನಿಕಲಿನೂ ಎಲ್ಲ ಇಲಾಖೆದು ಮಾಹಿತಿ ಇದೆ ಅಂತ ತಗೊಂಡು ಮಾತಾಡ್ಬೇಕಷ್ಟೇ. ಅವ್ರಿಗೆ ಮಾಹಿತಿ ಇದೆ ಅಂತ ತಿಳ್ಕೊಂಬಿಟ್ಟು ಹೇಳ್ಬಿಟ್ರೆ, ಅವ್ರು ಕಳೆದ 5 ವರ್ಷನೂ 400 ಕೋಟಿನೇ ಜಾಸ್ತಿ ಇದ್ದಂಥ ಈ ಗ್ಯಾರಂಟಿನ ಕಡಿಮೆ ಮಾಡಿದವ್ರು BJPಯವರು. ನಾವು ಅದನ್ನು ಮೇಂಟೈನ್ ಮಾಡಿದ್ದೀವಿ. ಆಯಿತು, ಇವತ್ತು 400 ಕೋಟಿ ಇದೆಯಲ್ಲ, ಇನ್ನೂ 500 ಕೋಟಿ ನಾವು ಕೊಡೋಕ್ಕೆ ತಯಾರಿದ್ದೀವಿ, ಸಪ್ಲೈ ಮಾಡೋಕ್ಕೆ ಹೇಳಿ, ರವಿಕುಮಾರ್ ಅವ್ರಿಗೆ ಹೇಳಿ ಸಪ್ಲೈ ಕೊಡಿಸಿದ್ರೆ ನಾವು ಎಷ್ಟು ಬೇಕಾದ್ರೂ ದುಡ್ಡನ್ನು ಕೊಡಲಿಕ್ಕೆ ತಯಾರಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.